ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ? ಈ ಬ್ಲಾಗಲ್ಲಿ ನಾನು ಅಮ್ಮ ಮನೆಗೆ ಹೋಗಿರೋ ಬ್ಲಾಗ್ನ ತೋರಿಸ್ತಾ ಇದ್ದೀನಿ. ನಾನು ಅಮ್ಮ ಮನೆಗೆ ಬಂದಿದ್ದೀನಿ. ನೋಡಿ ನನ್ನ ಮಗಳು ಯಾವ ರೀತಿ ಆಟ ಆಡ್ತಾ ಇದ್ದಾಳೆ ಬಂದ ತಕ್ಷಣ ಅಂತ. ಈ ವಿಡಿಯೋನ ಕಂಪ್ಲೀಟಾಗಿ 2 ದಿನ ನಾನು ಶೂಟ್ ಮಾಡ್ಕೊಂಡಿದ್ದೀನಿ. ರಾತ್ರಿ ನಮ್ಮ ಮಮ್ಮಿ ಬಿಸಿ ಬಿಸಿ ರೊಟ್ಟಿನ ಮಾಡಿಕೊಡ್ತಾಯಿದ್ರು. ಹಾಗೆ ರೊಟ್ಟಿನ ಊಟ ಮಾಡಿ ಈ ವಿಡಿಯೋನ ಬೆಳಗ್ಗೆ ಕೂಡ ಕಂಟಿನ್ಯೂ ಮಾಡಿದ್ದೀನಿ. ಯಾಕಂದರೆ ಬೆಳಗ್ಗೆ ಈ ವಿಡಿಯೋದಲ್ಲಿ ಏನು ತೋರಿಸಿದ್ದೀನಿ ಅಂದರೆ ಎಳ್ಳು ಹೋಳಿಗೆ ಹಾಗೆ ಶೇಂಗಾ ಹೋಳಿಗೆ ಮಾಡೋದನ್ನು ತೋರಿಸಿದ್ದೀನಿ. ಈಗ ನೆಕ್ಸ್ಟ್ ಮಂಡೇನೇ ಅಮಾವಾಸ್ಯೆ ಇರೋದ್ರಿಂದ ಎಳ್ಳಮಾವಾಸ್ಯೆ ಚರ್ಗ ಚಲಕ್ಕೆ ಹೊಲಕ್ಕೆ ಹೋಗಬೇಕು. ಅದಕ್ಕೋಸ್ಕರ ಹೋಳಿಗೆನ ಪ್ರಿಪೇರ್ ಮಾಡ್ತಾ ಇದ್ದಾರೆ. ಅದರದ್ದು ವಿಡಿಯೋನ ಹಾಕಿದ್ದೀನಿ. ನನ್ನ ಮಗ ನೋಡಿ ರೊಟ್ಟಿ ನಾನು ಮಾಡ್ತೀನಿ ಅಂತ ಒಂದು ಹಾಳೆ ಹಾಗೆ ಕೋಲು ತೊಗೊಂಡು ರೊಟ್ಟಿ ಮಾಡ್ತಾ ಇದ್ದಾನೆ. ನನ್ನ ಮಗಳು ಕೂಡ ರೊಟ್ಟಿ ಮಾಡೋಕ್ಕೆ ಜಾಯ್ನ್ ಆಗಿದ್ದಾಳೆ ನಮ್ಮ ಅಮ್ಮನ ಜೊತೆ. ಇವಳು ನೋಡಿ ನಮ್ಮ ಕಾಕನ ಮಗಳ ಜೊತೆ ಯಾವತ್ತು ಕಿತ್ತಾಡ್ತಾ ಇದ್ದಾಳೆ. ಕುಕ್ಕರ್ ಕೂಡ ಎಲ್ಲ ಓಪನ್ ಮಾಡಿ ಬಿಸಾಕ್ತಾ ಇದ್ದಾಳೆ. ಇವಳು ಮಾಡ್ಕೊಡೋ ರೊಟ್ಟಿನ ತಿಂದರೆ ಮುಗಿದೋಯ್ತು ನಮ್ಮ ಕತೆ. ನೋಡಿ ಬೇಡ ಅಂತ ಹೇಳಿದರೆ ಅವಳು ಕೂದಲು ಎಳೆಯೋದು, ಅವಳಿಗೆ ಬಡಿಯೋದು, ಈ ಥರ ಎಲ್ಲ ಕಿತಾಪತಿ ಮಾಡ್ತಾಳೆ. ಈ ಎಲ್ಲರನ್ನ ಗೋಳೊಯ್ಕೋತಾಳೆ ಇವಳು. ಇಷ್ಟೆಲ್ಲ ಮಾಡೋ ಅಷ್ಟರಲ್ಲಿ ನಮ್ಮ ಅಪ್ಪಾಜಿ ಕೆಲಸದಿಂದ ಬಂದರು. ಅವ್ರಿಗೆ ಕೂಡ ಟೀ ಮಾಡಿಕೊಟ್ಟು ಹಾಗೆ ಊಟಕ್ಕೆ ಹಾಕ್ಕೊಟ್ಟೆ. ವಿಡಿಯೋ ಬೆಳಿಗ್ಗೆ ಕಂಟಿನ್ಯೂ ಆಗಿದೆ ಯಾವ ರೀತಿ ಅಂತ ನೀವು ನೋಡ್ಬೋದು. ಇಲ್ಲಿ ನೋಡಿ ಶೇಂಗಾ ಹೋಳಿಗೆ ಹಾಗೆ ಎಳ್ಳು ಹೋಳಿಗೆ ಮಾಡ್ತಿದ್ವಿ. ಫಸ್ಟು ಇದನ್ನು ಮಿಕ್ಸಿ ಮಾಡ್ಕೋಬೇಕು. ಅರ್ಧ kg ಎಳ್ಳು ತೊಗೊಂಡಿದ್ದಾರೆ. ಎಳ್ಳು ತೊಗೊಂಡು ಹುರಿದು ಅದನ್ನು ಇಲ್ಲಿ ಗ್ರೈಂಡ್ ಮಾಡಿ ಇಟ್ಟಿದ್ದೀನಿ. ಹಾಗೆ 1 kgಯಿಂದ 1.5 kg ಆಗುವಷ್ಟು ಶೇಂಗಾ ಬೀಜ ತೊಗೊಂಡಿದ್ದಾರೆ. ಅದನ್ನು ಕೂಡ ಚೆನ್ನಾಗಿ ಹುರಿದು ಪೌಡ್ರ್ ಮಾಡ್ಕೋತಾ ಇದ್ದೀನಿ. ಎಳ್ಳಮಾವಾಸ್ಯೆಗೆ ಇದು 2 ಕಂಪಲ್ಸರಿ. ಶೇಂಗಾ ಹೋಳಿಗೆ ಬಿಟ್ಟರು ನಡೆಯುತ್ತೆ, ಬಟ್ ಎಳ್ಳಮಾವಾಸ್ಯೆಗೆ ಎಳ್ಳು ಹೋಳಿಗೆ ಕಂಪಲ್ಸರಿ, ಅದನ್ನು ನೈವೇದ್ಯ ಮಾಡ್ತಾರೆ. ಸೊ ನಮ್ಮ ಮನೇಲಿ ಎಳ್ಳು ಇರಲಿಲ್ಲ, ತುಂಬ ಕಾಸ್ಟ್ಲಿ ಆಗಿಬಿಟ್ಟಿದೆ ಎಳ್ಳು ಮಾರ್ಕೆಟಿಂದ ತೊಗೊಂಬಂದು ಈ ಹೋಳಿಗೆನ ಮಾಡ್ತಾ ಇದ್ದಾರೆ. 1.5 kg ಅಷ್ಟು ಶೇಂಗಾಕ್ಕೆ 1 kgಯಿಂದ 1.5 kg ಅಷ್ಟು ಬೆಲ್ಲ ಹಾಕ್ಕೊಂಡಿದ್ದಾರೆ. ಸ್ವಲ್ಪ ಸ್ವೀಟ್ ಜಾಸ್ತಿ ತಿನ್ನೋದ್ರಿಂದ ಬೆಲ್ಲ ಸ್ವಲ್ಪ ಜಾಸ್ತಿ ಹಾಕೋತಾ ಇದ್ದಾರೆ. ಒಂದು ಕಡೆ ಹಿಟ್ಟು ನಾದ್ತಾ ಇದ್ದಾರೆ ಅವರು ನಮ್ಮ ಮಮ್ಮಿ. ಹಾಗೆ ನಾನು ಫುಲ್ಲು ಇದೆಲ್ಲ ಗ್ರೈಂಡ್ ಮಾಡ್ಕೋತಾ ಇದ್ದೀನಿ. 1 kg ಅಷ್ಟು ಹಿಟ್ಟನ್ನ ನಾದ್ಕೊಳ್ತಾ ಇದ್ದಾರೆ. ಮೈದಾ ಹಿಟ್ಟು ಮತ್ತು ಸ್ವಲ್ಪ ಗೋಧಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಂಡಿದ್ದೀವಿ. ನಡೆಯುತ್ತೆ. ಗೋಧಿ ಹಿಟ್ಟು ನಿಮಗೆ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ, ಬರೀ ಮೈದಾ ಹಿಟ್ಟನ್ನು ಕೂಡ ಮಾಡ್ಕೋಬೋದು. ಹಿಟ್ಟನ್ನ ಅದಿಟ್ಟು ಅವರು ಬೆಲ್ಲನ ಜಜ್ಕೋತಾ ಇದ್ದಾರೆ. ಎಷ್ಟು ಬೆಲ್ಲ ಅಂತ ಆಗಲೇ ಹೇಳಿದ್ದೀನಿ, 1.5 kg ಅಷ್ಟು ಬೆಲ್ಲ. ಸುಮಾರು 2 kg ಅಷ್ಟು ತೊಗೊಂಡಿದ್ದಾರೆ. 2 kg ಅಷ್ಟು ಬೆಲ್ಲನ ಜಜ್ಕೊಂಡು ಈ ಥರ ಪಾತ್ರೆಗೆ ಹಾಕ್ಕೊಂಡು ಇಟ್ಕೊಂಡಿದ್ದಾರೆ. ಬೆಲ್ಲದಲ್ಲಿ ಚಿಕ್ಕ ಚಿಕ್ಕ ಉಂಡೆಗಳು ಜಾಸ್ತಿ ದೊಡ್ಡವಿದ್ರೆ ಅದನ್ನು ಕೂಡ ಹಾಯ್ಕೊಂಡು ಮತ್ತೆ ಜಜ್ಕೋತಾ ಇದ್ದಾರೆ. ಬಿಕಾಸ್ ಪಾಕ ಮಾಡುವಾಗ ಜಾಸ್ತಿ ಹೊತ್ತು ಕುದಿಸ್ಬೇಕಾಗತ್ತೆ. ಅದಕ್ಕೋಸ್ಕರ ಬೇಗ ಬೆಲ್ಲ ಕರಗಲಿ ಅಂದ್ಬಿಟ್ಟು ಸ್ವಲ್ಪ ಚಿಕ್ಕದಾಗಿ ಬೆಲ್ಲನ ಜಜ್ಕೊತಾ ಇದ್ದಾರೆ. ಇಷ್ಟೊಂದು ಬೆಲ್ಲಕ್ಕೆ ಎಷ್ಟು ನೀರು ಹಾಕ್ತೀರಾ ಅನ್ನೋದು ಕನ್ಫ್ಯೂಷನ್ ಇರುತ್ತೆ. ಜಸ್ಟ್ ಇವ್ರು ಅರ್ಧ ಕಪ್ಪು ನೋಡಿ ಇಲ್ಲಿ ಹಾಕ್ತಿದ್ದಾರೆ, ಇಷ್ಟು ನೀರು ಹಾಕ್ತಿದ್ದಾರೆ. ಬಿಸಿ ಮಾಡುವಾಗ ಬೆಲ್ಲನೂ ಕೂಡ ಕರಗಿ ತುಂಬ ನೀರು ಆಗಿಬಿಟ್ರೆ ಪಾಕ ಜಾಸ್ತಿ ಹೊತ್ತು ಕುದಿಬೇಕಾಗತ್ತೆ ಅಂದ್ಬಿಟ್ಟು ಅದಕ್ಕೆ ಅರ್ಧ ಕಪ್ಪು ನೀರು ಹಾಕಿ ಪಾಕನ ಮಾಡ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಒಲೆನ ಹಚ್ಚಿಬಿಟ್ಟು ಪಾಕನ ಮಾಡ್ತಾ ಇದ್ದಾರೆ. ಈ ಬೆಲ್ಲ ಕುದಿಯೋಕ್ಕೆ ಸ್ವಲ್ಪ ಟೈಮ್ ಬೇಕು, ಯಾಕಂದರೆ ನಾವು ಒಲೆ ಮೇಲೆ ಮಾಡ್ತಿರೋದ್ರಿಂದ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಗ್ಯಾಸ್ ಮೇಲೆ ಆದರೆ ಒಂದು 5ರಿಂದ 6 ನಿಮಿಷದಲ್ಲಿ ರೆಡಿ ಆಗಿಬಿಡುತ್ತೆ. ಸ್ವಲ್ಪ ಬೆಲ್ಲ ಕುದಿ ಬಂದ ತಕ್ಷಣ ನೀವು ಕೆಳಗೆ ಇಳಬೇಕು. ನೋಡಿ ಕೈಯೆಲ್ಲ ಆಡ್ಕೋತಾ ಇದ್ದಾರೆ. ಯಾವುದೇ ರೀತಿ ಗಂಟು ಇರಬಾರ್ದು, ಇಲ್ಲಾಂದರೆ ಆಮೇಲೆ ಬೆಲ್ಲದ ಚೂರುಗಳು ಹೋಳಿಗೆಯಲ್ಲಿ ಬರುತ್ತಲ್ವ, ಅಷ್ಟೊಂದು ಟೇಸ್ಟ್ ಆಗಲ್ಲ. ಶೇಂಗಾ ಪುಡಿನ ಮಿಕ್ಸಿ ಮಾಡಿಟ್ಟಿದ್ನಲ್ವ, ಅದು ಸ್ವಲ್ಪ ಉಂಡೆ ರೀತಿ ಆಗಿತ್ತು. ಅದನ್ನೆಲ್ಲ ನೀಟಾಗಿ ಹೊಡ್ಕೋತಾ ಇದ್ದಾರೆ. ಬೆಲ್ಲಕ್ಕೆ ಹಾಕಿದ ಮೇಲೆ ಗಟ್ಟಿ ಆಗಬಾರ್ದು ಅಂದ್ಕೊಂಡು
ಅದನ್ನು ಜರಡಿ ಹಿಡಿಯೋಕ್ಕಾಗಲ್ಲ, ಜರಡಿ ಹಿಡಿದ್ರೆ ಬೇಗ ಬೇಗ ಸಾಣಿಗೆಲಿ ಇಳಿಯಲ್ಲ ಅದು, ಅದಕ್ಕೋಸ್ಕರ ಕೈಯಿಂದನೇ ಅದು ಉಂಡೆಗಳನ್ನೆಲ್ಲ ಹೊಡ್ಕೊಳ್ತಾ ಇದ್ದಾರೆ. ಈ ರೀತಿ ಮಾದಲಿ ತಿಕ್ತಾರಲ್ಲ ಆ ರೀತಿ ತಿಕ್ಕೊಂಡು ಅದನ್ನು ರೆಡಿ ಮಾಡಿ ಇಟ್ಕೊಳ್ತಾ ಇದ್ದಾರೆ. ಹಾಗೆ ಇದಕ್ಕೂ ಏಲಕ್ಕಿನ ಜಜ್ಜಿ ಹಾಕ್ಕೊಂಡಿದ್ದಾರೆ. ಇದೆಷ್ಟೆಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಬೆಲ್ಲ ಕುದಿ ಬಂದಿದೆ. ಬೆಲ್ಲ ಕುದೀತಾ ಇರೋ ಬೆಲ್ಲನ 2 ಪಾತ್ರೆಗೆ ಡಿವೈಡ್ ಮಾಡ್ಕೊತಾರೆ. ನಾನು ಮೊದಲೇ ಹೇಳ್ದಂಗೆ ನಾನು ಎಳ್ಳು ಹೋಳಿಗೆಗೂ ಇದರಲ್ಲೇ ಪಾಕನ ಎತ್ತಿಟ್ಕೊತಿದ್ದೀವಿ, ಸಪ್ರೇಟಾಗಿ ಮಾಡಿಲ್ಲ. ಯಾಕಂದರೆ ಎಳ್ಳು ಹೋಳಿಗೆ ಪ್ರಮಾಣ ಸ್ವಲ್ಪ ಕಡಿಮೆ ಇದೆ, ಅರ್ಧ kg ಅಷ್ಟು. ಅದಕ್ಕೆ ಸಪ್ರೇಟಾಗಿ ಮಾಡ್ಕೊಳ್ಳೋದು ಬೇಡ, ಇದರಲ್ಲೇ ಸ್ವಲ್ಪ ಪಾಕನ ಎತ್ತಿ ಹಾಕೋಬೇಕು ಅಂದ್ಬಿಟ್ಟು ಮಾಡ್ತಾಯಿದ್ದಾರೆ. ಈ ರೀತಿಗೆ ಎರಡನ್ನೂ ಸಪ್ರೇಟ್ ಮಾಡ್ಕೊಂಡ ನಂತರ ಒಂದೊಂದು ಪಾತ್ರೆಗೆ ಒಂದೊಂದು ಐಟಮ್ನ ಹಾಕ್ತಾಯಿದ್ದಾರೆ. ಒಂದು ಕಡೆ ಶೇಂಗಾದ್ದು ಗ್ರೈಂಡ್ ಮಾಡಿರುವಂಥ ಪುಡಿನ ಹಾಕ್ತಾಯಿದ್ದಾರೆ, ಇನ್ನೊಂದಕ್ಕೆ ಎಳ್ಳು ಹೋಳಿಗೆ. ಇದು ಫಸ್ಟ್ ಶೇಂಗಾದ್ದು ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ ಅಂದರೆ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿದೆ, 1.5 kg ಅಷ್ಟಿದೆಯಲ್ಲ. ಇದನ್ನು ಫಸ್ಟು ಮಿಕ್ಸ್ ಮಾಡಿ ಇಟ್ಕೊಂಡು ಆಮೇಲೆ ಎಳ್ಳು ಹೋಳಿಗೆನ ಮಿಕ್ಸ್ ಮಾಡ್ಕೊತಾರೆ. ಅಷ್ಟರಲ್ಲಿ ನನ್ನ ಮಗಳು ಬಂದುಬಿಟ್ಲು. ಸ್ವಲ್ಪ ಹೊರಗಡೆ ನಮ್ಮ ತಂಗಿಗೆ ಎತ್ಕೊಳ್ಳೋಕ್ಕಂತ ಕೊಟ್ಟಿದ್ವಿ. ಶೇಂಗಾ ಚಟ್ನಿನ ಮಿಕ್ಸಿ ಮಾಡಬೇಕು ಅಂದ್ಬಿಟ್ಟು ಇನ್ನೂ ಮಿಕ್ಸರ್ ಹಾಗೆ ಇಟ್ಟಿದ್ದೆ, ಬಟ್ ಸ್ವಿಚ್ಚೆಲ್ಲ ತೆಗ್ದಿದ್ದೆ. ಇವಳು ಈ ಥರ ಮಾಡ್ತಾಳೆ ಅಂತ ಗೊತ್ತಿದ್ದೆ. ಅದು ಬಂದ್ಬಿಟ್ಟು ಅವಳು ಸರಿಯಾಗಿ ಆಡೋಕ್ಕೆ ಕೂತ್ಕೊಂಡ್ಲು, ಅಲ್ಲೇ ಎಲ್ಲ ಸ್ವಿಚ್ ತೆಗೆದಿಟ್ಟಿದ್ದೆ. ಹೊರಗಡೆ ಆಟಾಡೋಕೆ ಬಿಟ್ಟು ಬಂದರೆ ಮತ್ತೆ ಒಳಗಡೆನೇ ಬರ್ತಾಳೆ. ನಾವು ಎಲ್ಲಿರ್ತೀವಿ, ನಾನು ಬೇಕು ಇಲ್ಲ ನಮ್ಮ ಮಮ್ಮಿ ಬೇಕು ಅವಳಿಗೆ. ಇಬ್ಬರು ಒಳಗಡೆ ಇದ್ವಲ್ಲ, ಅದಕ್ಕೋಸ್ಕರ ಹೊರಗಡೆ ಆಟಾಡೋಕ್ಕೆ ಹೋಗಲೇ ಇಲ್ಲ. ಇಲ್ಲಿ ವಾಯ್ಸ್ ಓವರ್ ಕೊಡುವಾಗ ತುಂಬ ಡಿಸ್ಟರ್ಬೆನ್ಸ್ ಕೇಳುತ್ತೆ, ಗಾಡಿದು ಸೌಂಡ್ ಆಗಲಿ ಅಥವಾ ನನ್ನ ಮಗನ ಆಟದ ಸೌಂಡ್ ಆಗಲಿ. ಬಿಕಾಸ್ ಇದು ಮನೆ ಚಿಕ್ಕದಾಗಿರೋದ್ರಿಂದ ರೋಡ್ ತುಂಬ ಹತ್ರನೇ ಇರೋದು, ಅದಕ್ಕೋಸ್ಕರ ಡಿಸ್ಟರ್ಬೆನ್ಸ್ ಜಾಸ್ತಿ ಇರುತ್ತೆ. ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಶೇಂಗಾ ಪುಡಿನ ಬೆಲ್ಲದ ಜೊತೆ ಸರಿಯಾಗಿ ಮಿಕ್ಸ್ ಮಾಡಿದ್ದಾರೆ. ಈ ರೀತಿ ಆಯಿತು. ಅದು ಸ್ವಲ್ಪ ಮೆತ್ತಗೆ ಇರುತ್ತೆ, ಆಮೇಲೆ ಆರ್ತಾ ಗಟ್ಟಿ ಆಗುತ್ತೆ. ಸ್ವಲ್ಪ ಬೆಲ್ಲ ಜಾಸ್ತಿ ಆಗಿದೆ ಇಲ್ವಾ ಟೇಸ್ಟ್ ನೋಡು ಅಂದರು. ನೋಡ್ತಾ ಇದ್ದೀನಿ, ಸಖತ್ತಾಗಿ ಬೆಲ್ಲ ಆಗಿತ್ತು. ಯಾಕಂದರೆ 1.5 kgಗೆ 1.5 kg ಬೆಲ್ಲ ಅಂದರೆ ತುಂಬ ಜಾಸ್ತಿ ಆಯಿತು. ಸ್ವೀಟು ಮತ್ತು ಜಾಸ್ತಿ ತಿನ್ನೋದ್ರಿಂದ ಈ ಕನ್ಸಿಸ್ಟೆನ್ಸಿ ಇರಲಿ. ನೀವು ಕಡಿಮೆ ತಿಂತೀರಿ ಅಂದರೆ ಸ್ವಲ್ಪ ಕಡಿಮೆನ ಹಾಕ್ಕೊಳ್ಳಿ. 1.5 kg ಶೇಂಗಾಕ್ಕೆ 1 kg ನೀವು ಹಾಕೋಬೋದು. ಸ್ವಲ್ಪ ಸ್ವೀಟು ಕಮ್ಮಿ ಆಗುತ್ತೆ ಅಷ್ಟೇ. ಯಾಕೆ ಇಷ್ಟೊಂದು ಸ್ವೀಟ್ ಹಾಕ್ಕೊಂಡಿದ್ದೀವಿ ಅಂದರೆ ಆಮೇಲೆ ಇದನ್ನ ಹೋಳಿಗೆ ಮಾಡಬೇಕು, ಹಿಟ್ಟಲ್ಲಿ ಇಟ್ಟು ಹೋಳಿಗೆ ಲಟ್ಟಿಸ್ಬೇಕಲ್ವ, ಆವಾಗ ಇನ್ನೂ ಸ್ವಲ್ಪ ಸ್ವೀಟ್ ಕಡಿಮೆ ಅನಿಸುತ್ತೆ. ಅದಕ್ಕೋಸ್ಕರ ಒಂದು ಸ್ವಲ್ಪ ಜಾಸ್ತಿನೇ ಸ್ವೀಟ್ ಹಾಕ್ಕೊಂಡಿದ್ದೀವಿ. ಎಳ್ಳು ಹೋಳಿಗೆಗೂ ಹೂರಣ ರೆಡಿ ಮಾಡಿ ಇಟ್ಕೊಂಡ್ರು, ಅದನ್ನು ಕೂಡ ಮಿಕ್ಸ್ ಮಾಡಿ ಇಟ್ಕೊಂಡ್ರು. ನೋಡ್ತಿರ್ಬೋದು, ಎಳ್ಳು ಹೋಳಿಗೆ ಸ್ವಲ್ಪ ಕಪ್ಪಾಗಿರುತ್ತೆ. ನಾವು ಆದರೂ ಕಪ್ಪು ಎಳ್ಳು ನಾವು ಜಾಸ್ತಿ ಇರಲಿಲ್ಲ. ಆ್ಯಕ್ಚುಲಿ ಕಪ್ಪು ಎಳ್ಳು ಆದ್ರೇ ಸ್ವಲ್ಪ ಟೇಸ್ಟ್ ಜಾಸ್ತಿ ಆಗೋದು. ಬಿಳಿ ಎಳ್ಳು ಇತ್ತು ಅಂದ್ಬಿಟ್ಟು ಸ್ವಲ್ಪ ಅದಕ್ಕೆ ಮಿಕ್ಸ್ ಮಾಡಿಕೊಂಡು ಕರಿ ಎಳ್ಳನ್ನ ತೊಗೊಂಡಿದ್ದೀವಿ. ಪೂರ್ತಿ ಕರಿ ಎಳ್ಳಾಗಿದ್ದರೆ ಕಪ್ಪಗೆ ಅದು ಕಾಣಿಸ್ತಾ ಇತ್ತು. ಎರಡೂ ಹೂರಣ ರೆಡಿ ಆಯಿತು. ಈಗ ಶೇಂಗಾ ಹೋಳಿಗೆದು ಕನ್ಸಿಸ್ಟೆನ್ಸಿ ಸರಿಯಾಗಿ ಬಂದಿದೆ, ಈ ರೀತಿ ಉಂಡೆ ಆಗ್ತಾ ಇದೆ. ಇದೇ ಟೈಮಲ್ಲಿ ಮಾಡಬೇಕು. ಇನ್ನು ತುಂಬ ಆರಕ್ಕೆ ಬಿಟ್ಟರೆ ಗಟ್ಟಿ ಆಗುತ್ತೆ, ಹೋಳಿಗೆ ಎಲ್ಲ ಸೀಳ್ಕೊಂಡು ನಿಂತ್ಕೊಳ್ಳುತ್ತೆ, ಅಷ್ಟೊಂದು ಟೇಸ್ಟ್ ಆಗಲ್ಲ. ನೋಡಿ, ಮುಟ್ಟಿ ನೋಡ್ತಾ ಇದ್ದಾರೆ, ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆ. ಇವಾಗ ಹೋಳಿಗೆನ ಮಾಡೋಕ್ಕೆ ರೆಡಿ ಮಾಡ್ತಾ ಇದ್ದೀವಿ. ನಮ್ಮ ಮನೆ ಯುವರಾಣಿ ಮಾಡ್ತಾಳಂತೆ ಹೋಳಿಗೆ. ಅವಳು ಮಾಡಿದ ಹೋಳಿಗೆ ತಿಂದರೆ ಮುಗಿದು ಹೋಯ್ತು ಕತೆ. ಎಲ್ಲ ಮಿಕ್ಸಪ್ ಮಾಡಿ ಇಡ್ತಾಳೆ. ಪಾನಿಪುರಿ ಮಾಡ್ತೀವಲ್ಲ ಅಷ್ಟೇ ಚಿಕ್ಕದಾಗಿ ಎಲೆ ಲಟ್ಟಿಸ್ಕೊಂಡು ಅದರಲ್ಲಿ ಹೂರಣ ತುಂಬ್ತಾ ಇದ್ದಾರೆ ನೋಡಿ. ಆ ಹೂರಣ ಹೊರಗೆ ಬರಬಾರ್ದು ಅಂತ ಇದಕ್ಕೆ 1-2-3 ತುಂಬಿ ಇಟ್ಕೊಂಡಿದ್ದೀವಿ ಆಲ್ರೆಡಿ. ಆ ರೀತಿ ತುಂಬಿ ಇಟ್ಕೊಂಡು ಆಮೇಲೆ ಒಂದೇ ಟೈಮಿಗೆ 3-4 ಹೋಳಿಗೆನ ತುಂಬಿಟ್ಕೊಂಡು ಲಟ್ಟಿಸಿ ಅದನ್ನು ನೀಟಾಗಿ ಬೇಯಿಸಬೇಕು. ಶೇಂಗಾ ಹೋಳಿಗೆ ಇಲ್ಲಿ ರೆಡಿ ಆಗ್ತಾ ಇದೆ ನೋಡಿ. ಸ್ವಲ್ಪ ಅದು ಗಟ್ಟಿ ಆಯಿತು, ಯಾಕಂದರೆ 1.5 kg ಮಾಡೋ ಅಷ್ಟು ಅಂದರೆ ಸ್ವಲ್ಪ ಟೈಮ್ ಲೇಟ್ ಆಯಿತು. ಅದು ಮತ್ತೆ ಸ್ವಲ್ಪ ಎಲ್ಲ ತೆಗೆದು ಮೆತ್ತಗೆ ಮಾಡ್ಕೊತಾ ಇದ್ದಾರೆ. ಮಾಡಿರುವಂಥ ಹೋಳಿಗೆನ ಅದೇ ರೀತಿ ಇಟ್ಬಿಟ್ರೆ, ಹೇಗೆ ತೆಗೆದಿರ್ತೀವಿ ಹಾಗೆ ಇಟ್ಟರೆ ಒಂದಕ್ಕೊಂದು ಅಂಟ್ಕೊಳ್ಳುತ್ತೆ, ಅಷ್ಟೊಂದು ಚೆನ್ನಾಗಾಗಲ್ಲ. ಅದಕ್ಕೆ ಒಂದು ಬಟ್ಟೆಯಲ್ಲಿ ಆರಾಕ್ತಾ ಇದ್ದಾರೆ. ನೀವು ಬೇಕಾದರೆ ಪೇಪರಲ್ಲಿ ಆರಾಕೋಬೋದು. ನಮ್ಮ ಮನೇಲಿ ಪೇಪರ್ ಇಲ್ಲ, ಸೊ ಅದಕ್ಕೋಸ್ಕರ ಒಂದು ಒಗೆದಿರುವಂಥ ಕಾಟನ್ ಬಟ್ಟೆಯಲ್ಲಿ ಹಾಕ್ಕೋತಾ ಇದ್ದೀವಿ.
ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಲವಿಂಗ್. ಲವ್ ಯು ಆಲ್.